ಟಿವಿ ಆಪರೇಟರ್ಸ್ಗಳಿಗೆ ಆಗ್ತಾ ಇರುವ ಪ್ರಸ್ತುತ ಸಮಸ್ಯೆಗಳ ಸಂಬಂಧ ಜಯನಗರ ಖಾಸಗಿ ಕ್ಲಬ್ನಲ್ಲಿ ಆಪರೇಟರ್ಗಳ ಜೊತೆ ಸಭೆ ನಡೆಸಲಾಯಿತು. ಇತ್ತೀಚಿನ ದಿನಗಳಲ್ಲಿ ಕೇಬಲ್ ಟಿವಿ ದಿನೇ ದಿನೇ ಮೊಟಕುಗೊಳ್ಳುವ ಕೆಲಸ ಆಗ್ತಾ ಇದೆ. ಇಂತಹ ಸಮಸ್ಯೆ ಬಗೆಹರಿಸುವ ಸಲುವಾಗಿ ನೂರಾರು ಕೇಬಲ್ ಟಿವಿ ಆಪರೇಟರ್ ಸಭೆಯಲ್ಲಿ ಭಾಗಿಯಾಗಿದ್ರು. 1990-91 ವೇಳೆ ವೇಗ ಪಡೆದಂತಹ ಕೇಬಲ್ ಟಿವಿ ದಿನ ಕಳೆದಂತೆ ಮುಚ್ಚಿ ಹೋಗ್ತಾ ಇದೆ. 10-20 ಚಾನಲ್ ಇದ್ದ ಜಾಗದಲ್ಲಿ 500ಕ್ಕೂ ಹೆಚ್ಚು ಚಾನಲ್ಗಳನ್ನು ಕೇಬಲ್ ಟಿವಿಯಲ್ಲಿ ನಿರ್ವಹಣೆ ಮಾಡಲಾಗ್ತಾ ಇದೆ. ಇದರ ಮಧ್ಯೆ ಡಿಜಿಟಲ್ ಉದ್ಯಮ ಕೇಬಲ್ ಟಿವಿ ಆಪರೇಟರ್ಗಳಿಗೆ ಮಾರಕವಾಗ್ತಾ ಇದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಜನರು ಡಿಜಿಟಲ್ ಮೊರೆ ಹೋಗ್ತಾ ಇರುವ ಕಾಲದಲ್ಲಿ ಕೇಬಲ್ ಟಿವಿಯನ್ನ ಬೆಳೆಸೋದು ದೊಡ್ಡ ಸವಾಲಾಗಿದೆ. ಸಭೆಯಲ್ಲಿ ನೆರೆದಿದ್ದವರ ಸಲಹೆಗಳನ್ನು ಈ ಬಗ್ಗೆ ಪಡೆಯಲಾಯಿತು. ಜೊತೆಗೆ ಇಷ್ಟೆಲ್ಲಾ ಸಮಸ್ಯೆಗಳಿಗೆ ಕಾಂಗ್ರೆಸ್ ಸರ್ಕಾರ ಕೂಡ ಸೂಕ್ತ ಭರವಸೆ ನೀಡಿದೆ ಅಂತ ಅಧ್ಯಕ್ಷ ಪ್ಯಾಟ್ರಿಕ್ ರಾಜು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಕೇಬಲ್ ಟಿವಿ ಆಪರೇಟರ್ಸ್ ಅಧ್ಯಕ್ಷ ಪ್ಯಾಟ್ರಿಕ್ ರಾಜು, ಸೆಕ್ರೆಟರಿ ಪ್ರಸಾದ್, ಕಬಡ್ಡಿ ಬಾಬು ಸೇರಿದಂತೆ ಹಲವು ಕೇಬಲ್ ಆಪರೇಟರ್ಗಳು, ಸದಸ್ಯತ್ವದ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಅಂದ್ಬಿಟ್ಟು ಅಂದರೆ ಬೆಂಗಳೂರಿನ ಒಂದು 5 ಕಡೆ ಗುರುತಿಸ್ಕೊಂಡು ನಾವು ಇವತ್ತು ಈ ಜಯನಗರದಲ್ಲಿ ಮಾಡ್ತಾ ಇದ್ದೀವಿ. ಅಂದರೆ 8 ಕ್ಷೇತ್ರನ ಗುರುತಿಸ್ಬಿಟ್ಟು ಒಂದೊಂದು ಕಡೆ ನಾವು ಮಾಡ್ತಾ ಇದ್ದೀವಿ. ಉದ್ದೇಶ ಏನಂತಂದರೆ ನಿಮಗೆ ಗೊತ್ತಿದೆ, ಈ OFC ಕಟ್ಟಿಂಗು ಮತ್ತು ಮಲ್ಟಿನ್ಯಾಷನಲ್ ದಾಳಿ. ಅಂದರೆ ಬಾಬಣ್ಣ ಹೇಳ್ದಂಗೆ ಅವರು ಏನೋ ಕೇಬಲ್ಗಳು ಸಿಕ್ಕಾಪಟ್ಟೆ ಹೇಳ್ದು ಅದನ್ನು ನಮ್ಮ ತಲೆ ಮೇಲೆ ಈ ಕೋತಿ ತಿಂದು ಮೇಕೆ ಬಾಯಿಗೆ ಒರೆಸ್ದಂಗೆ ನಮ್ಗಿದು ಮಾಡಿ ಸರ್ಕಾರಕ್ಕೆ ನಮಗೂ ಸರ್ಕಾರಕ್ಕೂ ಸಂಘರ್ಷ ಆಗೋ ರೀತಿಯಲ್ಲಿ ಅವರು ಮಾಡ್ತಾ ಇರೋದ್ರಿಂದ ನಾವು ನಮ್ಮ ಸೆಕ್ರೆಟರಿ ಇಬ್ಬರು ಹೋಗಿ ರಾಜ್ಯ ಸರ್ಕಾರನ ಕೇಳ್ಕೊಳ್ಳೋವಾಗ ಅವರು ನಮಗೆ ವ್ಯಾಲ್ಯೂ ಕೊಟ್ಟು ಕೇಬಲ್ ಕಟ್ಟಿಂಗ್ನ ನಿಲ್ಲಿಸಿದ್ದಾರೆ ಸರ್. ನಿಲ್ಲಿಸ್ಬಿಟ್ಟು ನಾವು ಅಸೋಸಿಯೇಷನಿಂದ ನಮಗೆ ಓನ್ UG ಅಸೋಸಿಯೇಷನ್ ಕೊಡಿ, ಆಪ್ರೇಟ್ರು ಬಂದು 90s 80s ಅವರು ಕೇಬಲ್ ಟಿ ವಿ ನಡೆಸ್ತಾ ಇದ್ದೀವಿ. ನಮ್ಗೆ ಯಾವುದೇ ಒಂದು ಶುಲ್ಕ ಪೇಮೆಂಟ್ ಇದು ಮಾಡಿದಿರ ನಮಗೊಂದು ಫ್ರೀಯಾಗಿ ಕೊಡಿ, ಯಾಕಂದರೆ ನಾವು ಎಂಟರ್ಟೈನ್ಮೆಂಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.